ಬಾ 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 ಬಾ. ಹೈ, ನೀರ ಕುಡಿಯತ್ತಿಲ್ಲ ಇವು. ಮುಂಜಾನೆ ಅಪ್ಪಾಜಿ ಕುಡಿಸಿತ್ತ ಏನೋ ಅದಕ್ಕೆ ಕುಡಿತಿಲ್ಲ ಇವು. ಇರಲಿ, ಆಮೇಲೆ ಬಾಯಾರಿಕೆ ಆದ್ರೆ ಕುಡಿತಾವು. ಹುಲ್ಲು ನೀರು ಎಲ್ಲ ಇಟ್ಟೀನಿ. ಬೀಳಿಸಿದ್ರೆ ಭಾಳ ಇದಕ್ಕೈತೆ. ಇಲ್ಲ ಇಡ್ಲ ಏನು ಬಕೆಟ್ ಏನು ಸರಸಿಡ್ಲಿ? ಬೇಡ ಬೇಡ, ಪಾಪ ಕಟ್ಟಿರೋ ಇದಾವೆ ಇದಕ್ಕೆ. ಮತ್ತು ಹೆಂಗೆ ಬಂದು ಕುಡಿತಾವೆ ನೀರು? ಇಲ್ಲ ಇಡ್ತೀನಿ. ಕುಡಿದ್ರೆ ಕುಡಿತಾವು, ಇಲ್ಲ ಅಂದ್ರೆ ಕಾಲಿದು ಮಾಡಿ ಕೆಳಗೆ ಬೀಳಿಸಿದಾವೆ ಅಂತ. ಇರಲಿ ಇರಲಿ. ಹಳ್ಳಿ ಹಾಡು ತಂದಾನನ, ಹಳ್ಳಿ ಬಾಳುತ್ತನ ನಾನನ, ನಮ್ ಭೂಮಿ ತಾಯಿ, ನಮ್ ಭೂಮಿ ತಾಯಿ ಬೇಡ ಅಂಬುತ್ತಾಳೆ ಭೇದ ಭಾವನ. ಏನೋ ಗೊತ್ತಿಲ್ಲ, ಮನ್ಯಾಗಿದ್ರೆ ಅಷ್ಟು ಸಮಾಧಾನ ಅನ್ಸಲ್ಲ ನನಗೆ. ಹೊಲಕ್ಕೆ ಬಂದ್ರೆ ಅದೇನೋ ಮನ್ಸಿಗೆ ಖುಷಿ ಆಕೈತೆ. ಸುತ್ತಮುತ್ತ ವಾತಾವರಣ, ಹೊಲಗಳಲ್ಲಿ ಬೆಳೆದಿರೋ ಬೆಳೆ, ಪಕ್ಷಿಗಳ ಕಲರವ, ದನ ಕರು ಕೂಗೋದು. ಒಟ್ಟಿನಲ್ಲಿ ಇಲ್ಲಿಂದ ಮನೆಗೆ ಹೋಗಕ್ಕೆ ಮನ್ಸ ಆಗಲ್ಲ. ನಿಂಬೆಹಣ್ಣು ಬಿಟ್ಟಿದಾವು. ಹಣ್ಣಾಗಿ ಇಲ್ಲಿ ಕೆಳಗೊಂದು ಬಿದ್ದೈತೆ, ಕೊಳ್ತಾಗೈತೆ ಏನೋ ಅದು. ಮನೆಗೆ ಹೋಗ್ಬೇಕಾದ್ರೆ ಅಪ್ಪಾಜಿಗೆ ಹೇಳಿ ಹಣ್ಣಾಗಿರೋ ಎಲ್ಲ ನಿಂಬೆಹಣ್ಣು ಕಿತ್ಕೊಂಡು ಹೋಗ್ತೀವಿ. ಬಡ್ಡೆ ಯಾಕೆ ಇಲ್ಲಿಟ್ಟಿದ್ರೆ ಎರಡೇ ಎರಡು ಕಡ್ದು ಮನೆಗಾದ್ರೆ ಒಯ್ಬೇಕು, ಕಟ್ಟಿಗೆ ಆದ್ರೆ ಆಗ್ತಾವು. ಹೋಗೋಣ. ಅಪ್ಪಾಜಿ ಏನು ರೊಟ್ಟಿ ತಿನ್ನೋಣ ಅಂತ ಅಂತೈತೆ, ಏನು ಮಾಡ್ತೈತೆ ಇನ್ನೊಂದು ಸ್ವಲ್ಪ ಹೊತ್ತು ಅಕ್ತಿ ಮಾಡಿ ಆಮೇಲೆ ರೊಟ್ಟಿ ತಿಂತೀವಿ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ರು? ನಾನು ಯಾರಂತ ನೋಡತ್ತೀರಿ? ನಾನ ರೀ, ನಿಮ್ಮೆಲ್ಲರ ಪ್ರೀತಿಯ ರಾಜು ಮಾತಾಡ್ತಿರೋದು. ಏನಪ್ಪ ಇವತ್ತು ರಾಜು ಅವರು ಹೊಲ ಕಡೆಗೆ ಬಂದಿದ್ದಾರಂತ ಯೋಚನೆ ಮಾಡತ್ತೀರಿ? ರೈತನ ಮಗ ಅಲ್ರಿ, ಮತ್ತು ಹೊಲ ಹೆಂಗೆ ಮರೆಯೋಕ್ಕಾಗತ್ತೆ ಹೇಳ್ರಿ? ಅದಕ್ಕೆ ಇವತ್ತು ಅಪ್ಪಾಜಿಗೆ ರೊಟ್ಟಿ ಕೊಡಕ್ಕೆ ಬಂದಿದ್ನಿ ರೀ. ಅವ್ರನ್ನ ಸಕ್ನಾಗ ಪಾಪ ಎದ್ದು ಮೆಕ್ಕೆಜೋಳಕ್ಕೆ ಹಾಕ್ತಿ ಮಾಡಕ್ಕೆ ಬಂದಿದ್ರೆ ರೀ. ಅಮ್ಮ ರೊಟ್ಟಿ ಕೊಟ್ಟು ಬಾ ಹೋಗಪ್ಪಯ್ಯ ಅಂತ ಅಂತು. ಅದಕ್ಕೆ ನಾನು ಅಲ್ಲ ಕುಂತು ತಿಂತೀನಿ, ಭಾಳ ದಿನ ಆಯ್ತು ಅಪ್ಪನ ಜೋಡಿ ರೊಟ್ಟಿ ತಿಂದಂತ ನನಗೂ ಕೊಟ್ಟು ಕಳಿಸಿದಾರೆ. ಇವಾಗ ಎತ್ತುಗಳಿಗೆ ಒಂದು ಸ್ವಲ್ಪ ನೀರಿಟ್ಟು ಹುಲ್ಲಾಕ್ ಹೋಗೋಣ ಅಂತ ಬಂದಿದ್ನಿ ನೋಡ್ರಿ. ಇದರಿ ನಮ್ಮ ಕೊಟ್ಟಿಗೆ ಮನೆ. ಇಲ್ಲ ರೀ ಎತ್ತು ಕಟ್ಟೋದು ನಾವು. ಇಲ್ಲಿ ನಿಂಬೆಹಣ್ಣ ಗಿಡ ಐತೆ ನೋಡ್ರಿ. ನಿಂಬೆಹಣ್ಣೆಲ್ಲ ಬಿಟ್ಟಿದ್ದಾವು, ಬೇಕಂತಂದ್ರೆ ಕಿತ್ಕೊಂಡು ಹೋಗ್ರಿ. ಬರ್ರಿ ಇವಾಗ ನೋಡೋಣ. ಅಪ್ಪಾಜಿಗೆ ಹೋಗಿ ರೊಟ್ಟಿ ತಿನ್ನೋದಂತ ಕೇಳ್ತೀನಿ, ಏನೇನಂತಾರೆ ನೋಡೋಣ. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ರಾಣಿ ಇಲ್ಲದೆ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ. ಟಿಟಿ ಟಿಟಿ ಟಿನ್ ಟಿಟಿ 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 ಟಿನ್. ಅಪ್ಪ, ಹಾ ಅಪ್ಪಯ್ಯ, ಬಾ ಬಾ. ಇನ್ನೂ ಆಗಿಲ್ಲ ಇದು ಸಾಲ ಹತ್ತಿ ಮಾಡಿ. ನಡಿಯಪ್ಪ, ಇದ್ರೆ ಇರ್ತೈತೆ. 10:30 ಆಗಕ್ಕೆ ಬಂತು ಟೈಮ್. ಮೊದಲು ರೊಟ್ಟಿ ತಿನ್ನೋನು. 10:30 ಆಗಕ್ಕೆ ಬಂತು. ಇನ್ನೇನು ತಗೋಪ್ಪಯ್ಯ. ಇದೊಂದು ಅರ್ಧ ಸಾಲ ಮಾಡೀನಿ. ಇದಷ್ಟಾದ್ರೆ ಅವೆರಡು ಸಾಲ ಮುಗಿಸಿದ್ರೆ ಆಗ ಬಿಡ್ತೈತಿ. ಮತ್ತೆಲ್ಲ ಹಗ್ಲೆಲ್ಲ ಬಂದಿಲ್ಲ ಅಕ್ತಿ ಮಾಡೋದು. ಒಮ್ಮೆಲೆ ಮುಗಿಸಿನ ರೊಟ್ಟಿ ತಿಂದು ಒಂದು ಸ್ವಲ್ಪ ಎತ್ತುಗಳಿಗೆ ಹುಲ್ ಕೊಯ್ದು ಹಾಕಿ ಮನೆ ಕಡೆಗೆ ಹೋಗೋ ಬಿಡೋದು. ಏನಂತಿ? ಅಲ್ಲೇ 10:30 ಆಗೈತಿ. ಇವೆರಡು ಸಾಲ ಮಾಡಿ ಬರೋಷ್ಟೊತ್ತಿಗೆ ಅಂದ್ರೆ 11:30 ಆಕೈತಪ್ಪ. ಇದ್ರ ಇರ್ತೈತೆ. ಆಮೇಲೆ ರೊಟ್ಟಿ ಅದು ತಿಂದು ಬಂದು ನೀನೊಂದು ಸಾಲು ನಾನೊಂದು ಹಿಡ್ದು ಮಾಡಿದ್ರೆ ಆಗ ಬಿಡ್ತೈತಿ. ಬಾರಪ್ಪ, ಸುಮ್ಮನೆ ಹೊಟ್ಟೆ ಹಸ್ಕೊಂಡು ಯಾಕೆ ಇದು ಮಾಡ್ಬೇಕು? ರೊಟ್ಟಿ ಅದು ತಿಂದು ಬಂದು ಮಾಡಿದ್ರು ಆಕೈತೆ, ಹಂಗಲ್ಲ. ಈ ಒಂದೇ ಸಲ ಮುಗಿಸ್ ಹೋದ್ರ ಆತ್ಲಾಗಿ ಒಂದು ಸ್ವಲ್ಪ ರೊಟ್ಟಿ ತಿಂದು ಮಕ್ಕೊಂಡು ಎದ್ದು ಹುಲ್ಗಿಲ್ ಕೊಯ್ದು ಹಾಕಿ ಹೋಗ್ಬಿಟ್ರೆ ಹಾಕಿದಂತ ನಾನು. ಮತ್ತೆ ರೊಟ್ಟಿ ಅದು ತಿಂದು ಮೈ ಜಡ್ ಅನಿಸ್ತೈತೆ. ಇಲ್ಲಿ ಬಂದು ಕೆಲಸ ಸಹ ಆಗಲ್ಲಪ್ಪ, ಅದಕ್ಕೆ ಹೇಳಿದ್ನಿ. ಇರ್ಲಿ ಬಾರಪ್ಪ, ರೊಟ್ಟಿ ಅದು ತಿಂದು ನಿನ್ ಮಕ್ಕಳು ಒಂದು ಸ್ವಲ್ಪ ಹೊತ್ತು. ನಾನು ಇವು 2 ಸಾಲ ಮುಗಿಸ್ಕೊಂಡು ಬರ್ತೀನಿ ಅಂತ ಬೇಕಿದ್ರೆ. ಬೇಡ ಬೇಡ, ಅದೇನು ಕೈ ಹಾಕಿದ್ರೆ 10 ನಿಮಿಷದ ಕೆಲಸ ಆಗಲ್ಲ ಮಾಡೋದು. ಜಲ್ದಿ ಆಕೈತೆ. ರೊಟ್ಟಿ ತಿಂದ ಬಂದು ಮಾಡೋಣಂತಿ. ಆದ್ರೆ ಮುಗಿಸಿನ ಹೋಗೋಣಂತ ನಾನು ಒಮ್ಮೆಲೆ. ಮತ್ತೆ ಎಲ್ಲಿ ಬರೋದು ಈ ಕಡೆಗೆ? ಇಲ್ಲ ಅಂತಂದ್ರೆ ನೀನು ರೊಟ್ಟಿ ತಿನ್ನೋಗಪ್ಪಯ್ಯ, ಹೊಟ್ಟೆ ಹಸ್ತಾರೆ. ಆಮೇಲೆ ಬಂದು ನಾನು ಕೈ ತೊಳ್ಕೊಂಡು ತಿಂತೀನಿ. ನೀರು ಇದ್ದಂಗಿಲ್ಲ ಅಲ್ಲಿ. ಬಿನ್ಗ್ಯಾಗ ಒಂದು ಸ್ವಲ್ಪ ಇದ್ದಂಗಿತ್ತು, ಅದೊಂದು ಸ್ವಲ್ಪ ತೊಳೆದು ಅಲ್ಲಿ ಇವ್ರದ್ದು ಬೋರ್ವೆಲ್ ಐತೆ ನೋಡಿ, ಚಾಲು ಮಾಡ್ಯಾರ ನೋಡಿ, ಒಂದು ಬಿನ್ಗೆ ತೊಗೊಂಡು ಬರ್ಬೇಕು. ಮತ್ತೆ ಈಗ ರೊಟ್ಟಿ ತಿನ್ಬೇಕಾದ್ರೆ ಬೇಕು. ಒಂದು ಕೆಲಸ ಮಾಡಿ, ನೀನು ಹೋಗಿ ಅದು ಬಿನ್ಗೆ ತೊಗೊಂಡು ನೀರು ತೊಗೊಂಡು ಹೋಗು. ಅಷ್ಟ್ರ ಮಟ್ಟ ಇದೊಂದು ಸಾಲು ಮುಗಿಸ್ಬಿಡ್ತೀನಿ. ರೊಟ್ಟಿ ತಿಂದು ಬೇಕಿದ್ರೆ ಮಾಡೋಣಂತ. ಆಯ್ತಪ್ಪ. ಬಿನ್ಗೆ ಎಲ್ಲ ಐತದು? ಅದೇ ಮಾವಿನ ಮರದ ನೆರಳಾಗಿಟ್ಟು ಬಂದಿನಿ ನೋಡಿ. ಅದ್ರಾಗೆಲ್ಲ ಖಾಲಿ ಆಗೈತೆ. ಅಷ್ಟು ಚಲ್ ಬಿಡದ್ ನೀರು. ನಾವು ಹೊಲ ಕಡೆಗೆ ಬಂದ್ರೆ ಊಟ ಕುತ್ಕೋತೀವಿ ನೋಡಿ ಅಲ್ಲಿ. ಅಲ್ಲ ನೋಡು, ಯಾವಾಗ್ಲೂ ಊಟ ಮಾಡಕ್ ಕುಂದಿರ್ತೀವಿ ನೋಡಿ. ಅಲ್ಲ 5 ಬಿನ್ಗೆ ನೋಡು. ಬಿಸಿಲು ಬಂದೈತೆ ಏನೋ ಅದು. ಉಷ್ಟು ನೀರು ಚೆಲ್ ಬಿಡೋದು. ಚೆಲ್ಲಿ ಉಷ್ಟು ಹೊಸ ನೀರು ತುಂಬ್ಕೊಂಡು ಬಾ. ಅಷ್ಟ್ರ ಮಟ್ಟ 5 ಸಾಲು ಜಲ್ದಿ ಒಂದು ಸ್ವಲ್ಪ ಅಕ್ತಿ ಮಾಡಿ ಬರ್ತೀನಿ ನಾನು. ಆಯ್ತಪ್ಪ. ಹೋಗ್ಲಾ ನಾನು? ಆಯ್ತು, ಹೋಗು. ವಾವ್, ನೀರೆಷ್ಟು ಜೋರಾಗಿ ಬರತ್ತಾವ ಇಲ್ಲಿ. ಇದು ನೋಡ್ತಾ ಇದ್ರೆ ಜಲಪಾತ ನೋಡ್ದಂಗ ಆಗತ್ತೈತಿ ನನಗೆ. ಸೋ ಬ್ಯೂಟಿಫುಲ್. ಈ ಗ್ರೀನ್ ನೇಚರು, ನೀರು ಎಲ್ಲ ನೋಡ್ತಾ ಇದ್ರೆ ಇಲ್ಲ ಇರ್ಬೇಕು ಅನ್ಸುತ್ತೆ. ಆದ್ರೂ ನೀರಾಗ ಇಷ್ಟು ವೇಸ್ಟ್ ಮಾಡತ್ತಾರ. ನಾಟಿಗೆ ಬಿಟ್ಟಂಗಿದ್ದಾರೆ.
ಅದಕ್ಕೆ ಅದು ಪೈಪ್ ಚಿಕ್ಕದೈತೆ ಅದಕ್ಕೆ ಅಷ್ಟು ರಬ್ಸಲ್ಲೇ ಬರತೈತೆ ಹಂಗೆ ಕಾಣತೈತೆ ಅದು. ಇರಲಿ ಫ್ರೆಶ್ ನೀರು ತುಂಬ್ಕೊಂಡೋಗಿ ರೊಟ್ಟಿ ತಿನ್ನೋದು. ಲಾ 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 ಲಾ. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ, ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಗಂಗಾ ಅಂದಾಗ ಈಗ ನೆನ್ಪತ್ತು ನನ್ನ ಜೋಡಿ ಗಂಗಾಗೂ ಕರ್ಕೊಂಡು ಬರ್ಬೇಕಿತ್ತು. ಭಾಳ ಖುಷಿ ಆಗ್ತಿದ್ಲಕ್ಕಿ ಈ ಥರ ವಾತಾವರಣ ನೀರು ಎಲ್ಲ ನೋಡ್ತಿದ್ರೆ ಹಂಗೆ ಕುಂದಾಡ್ತಿದ್ಲು. ಹೌದಾ ರೀ, ಮತ್ತೆ ಯಾಕೆ ಬಿಟ್ಟು ಬಂದ್ರಿ ನನ್ನ? ಗಂಗಾ ನೀನ್ ಹೆಂಗ್ ಬಂದಿ ಹೊಲಕ್ಕೆ? ಹೆಂಗ್ ಬಂದೆ ಅಂತಂದ್ರ ನಾನು ನಿಮ್ ಜೋಡಿನ ಬಂದೆ ರೀ. ತಮಾಷೆ ಮಾಡ್ಬೇಡ ಗಂಗಾ, ಹೆಂಗ್ ಬಂದಿ ಹೇಳಿ ನೀನು. ಏನ್ ನನ್ ಭ್ರಮೇನ? ತಡಿ ಮುಟ್ ನೋಡ್ತೀನಿ. ನೋಡ್ ಮತ್ತೆ ಯಾಕೆ ದೂರ ಸರಿಯಾತಿ? ಯಾಕಂತಂದ್ರೆ ನೀವು ಮುಟ್ಟಿದ್ರೆ ಗೊತ್ತಾಕೈತೆ ನಾನು ಖರೇನ ಬಂದಿನ ಇಲ್ಲ ಸುಳ್ಳು ಬಂದಿನಂತ. ನೀವು ನನ್ನ ನೆನ್ಸಾತಿದ್ರಲ್ರಿ, ಅದಕ್ಕೆ ನಾನು ಓಡಾಡ್ ಬನ್ನಿ. ಈಗ ಗೊತ್ತಾತ್ ಬಿಡು. ಏನ್ ಗೊತ್ತಾಯ್ತ್ರಿ ನಿಮ್ಗೆ? ಅದ ನಿನ್ ಖರೇನ ಬಂದಿಲ್ಲ ಹೊಲಕ್ಕಂತ ನಿನ್ಗೊಬ್ಳಿಗೆ ಅಮ್ಮ ಅದು ಕಳ್ಸಲ್ಲ ಗೊತ್ತಾಯ್ತು ಬಿಡು ನನ್ಗೆ. ನಾನೀಗ ನಿನ್ಗ ನೆನ್ಸಾತಿದ್ನಲ್ಲ ಅದಕ್ಕೆ ನಾನು ಭ್ರಮೆಯೊಳಗೆ ಬಂದೆ ನೀನು. ಅಯ್ಯೋ, ಏನ್ ಮಾಡತ್ತೀರಿ? ಏನು ಇಲ್ಲಪ್ಪ, ಹೆಂಗೋ ಕನ್ಸೊಳಗ್ ಬಂದೇ ಅಲ್ಲ, ಹಂಗ ಹೆಂಗ್ ಕಳ್ಸಕ್ ಬರ್ತೈತೆ ನನ್ನ ಹೆಂಡ್ತಿನ. ನಿಮ್ಮ ಹೆಂಡ್ತಿನ? ನನ್ನ ಹೆಂಡ್ತಿನ ಕಣ್ತುಂಬ ನೋಡಿ ಪ್ರೀತಿಯಿಂದ ವಾಪಸ್ ಮನೆಗೆ ಕಳ್ಸೋಣ ಅಂತ. ಹೌದಾ? ಹೌದು. ಸರಿ ರೀ, ಇದಕ್ಕೇನ್ ಕಡಿಮೆ ಇಲ್ಲ. ಸರಿಯೋ ದೂರ ಖಬರಗೇಡಿ ನನ್ನ ಮ್ಯಾಲ ನಿನ್ನ ಕನ್ಯಾಕ. ಕಣ್ಣಾಗ ಕೊಂದೊಗದಿ ನೀನು ನನ್ನ ಹುಚ್ಚ ಹಿಡಿಸೈತಿ ಹುಡುಗಿ ನಿನ್ನ ಮೈ ಬನ್ನ, ಹುಚ್ಚ ಹಿಡಿಸೈತಿ ಹುಡುಗಿ ನಿನ್ನ ಮೈ ಬನ್ನ. ರಾಜು, ಹಾಪ ಬಂದೆ. ಅಯ್ಯೋ ಅಪ್ಪ ಕರೆಯದಾರ. ಗಂಗಾ ಎಲ್ಲೋರ್ಲು? ಅಯ್ಯೋ ಎಲ್ಲ ನನ್ನ ಭ್ರಮೆ. ಆದ್ರೂ ನಮ್ ಗಂಗಾ ಕನ್ಸೊಳಗ್ ಬಂದೋಗಿದ್ದು ಏನೋ ಒಂಥರ ಖುಷಿ ಆಯ್ತು ನನ್ಗೆ. ಜಲ್ದಿ ನೀರ್ ತುಂಬ್ಕೊಂಡು ಹೋಗೋಣ. ಪಾಪಲ್ಲಿ ಅಪ್ಪ ಕಾಯತಾರ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲ ಇದ್ರೆ ಅಪ್ಪನ ಈ ಕಡೆಗೆ ಹುಡ್ಕೊಂಡು ಬಂದ್ಬಿಡ್ತಾರೆ ನನ್ಗೆ. ಕಣ್ಣಾಗ ಕೊಂದೊಗದಿ ನೀನು ನನ್ನ ಹುಚ್ಚ ಹಿಡಿಸೈತಿ ಹುಡುಗಿ ನಿನ್ನ ಮೈ ಬನ್ನ. ಯಾಕಪ್ಪ ಬೋರ್ ಚಾಲು ಇದ್ದಿದ್ದಿಲ್ಲ? ಚಾಲು ಇತ್ತಪ್ಪ, ನಾನ ಒಂದ್ ಸ್ವಲ್ಪ ಅದನ್ನ ಆಟಿ ಮಾಡಿರೋದು ಎಲ್ಲ ಅಡ್ಡ ಆಡ್ಕೊಂತ ನೋಡ್ ಬರೋಷ್ಟೊತ್ತಿಗೆ ಇಷ್ಟೊತ್ತಾತ್ ನೋಡ್. ರೊಟ್ಟಿ ಎಲ್ಲ ಕಡೆಗ್ ತೆಗ್ದಿಟ್ಟಿ? ಕಡೆಗ್ ತೆಗ್ದಿಟ್ಟಿನಪ್ಪ, ಇನ್ನೂ ತಟ್ಟೆ ಮಾಡಿಲ್ಲ. ತಟ್ಟೆ ಚೀಲದೊಳಗ ಇದ, ಈ ಕೈ ತೊಳ್ಕೊಂಡು ಕುತ್ಕೊಂಡಿ ನೋಡ್. ಇಳಿಸ್ಕೊಳ್ಳಿ ಬಿನ್ಗೆ? ಬೇಡಪ್ಪ ಇಳಿಸ್ತೀನಿ. ಆತ ಕುಂದ್ರು ಬರಪ್ಪ. ಆ ಚೀಲದೊಳಗೆ ತಟ್ಟೆ ಇದೆ ನೋಡು, ಕೊಡಿಲ್ ಜಲ್ದಿ ತಟ್ಟೆ ಮಾಡ್ತೀನಿ. ಒಂದ್ ಸ್ವಲ್ಪ ರೊಟ್ಟಿ ತಿಂದು ನೋಡೋಣ, ಆ ಸಾಲ ಒಂದ್ ಸ್ವಲ್ಪ ಜಲ್ದಿ ಮುಗಿಸಿ ಮನೆ ಕಡೆಗೆ ಹೋಗೋಣಂತ. ಕೊಡ್ತೀನಿ. ಆ ಸ್ಟೀಲ್ ಚಮ್ ಇತ್ತಲ್ಲಪ್ಪ ಎಲ್ಲ ಐತದ? ಇಲ್ಲ ಕೆಳಗ ಇಟ್ಟಿನಿ, ಆಮೇಲೆ ನೀರ್ ಕುಡಿಬೇಕಾದ್ರೆ ತಗೊಳಕ್ ಬರ್ತೈತೆ. ಈ ಕಡೆ ಕುಂದಿರ್ತೇನೆ, ಆ ಕಡೆ ಕುಂದಿರ್ತೀನಿ ನೋಡಪ್ಪ. ಇಲ್ಲ ಅಂತಂದ್ರ ಡಬ್ಬಿ ಒಂದ್ ಸ್ವಲ್ಪ ಈ ಕಡೆಗೆ ಸರಿಸಿ ಅಲ್ಲ ಕುಂದಿರ್ತೇನೆ ನೋಡು. ಏನ್ ಸುಮ್ನೆ ಕೆಳಗ್ ಕುಂತ್ ಬಿಡೋಣ? ಬೇಡಪ್ಪ, ಇಲ್ಲ ಮ್ಯಾಲ ಕುಂದ್ರು ತಗೋ. ಮ್ಯಾಲ ಕುಂತ್ ಬಿಡೋಣ. ಆತಪ್ಪ. ನೋಡ ಆ ಕಡೆ ಕುಂದ್ರಾಕ್ ಸರಿ ಹೋಗ್ಲಿಲ್ಲ ಅಂತಂದ್ರೆ ನಾನ ಆ ಕಡೆಗೆ ಹೋಗ್ತೀನಿ, ನೀನ ಈ ಕಡೆಗೆ ಬಂದ್ಬಿಡು. ಇರ್ಲಿ ಬಿಡಪ್ಪ, ಇದ್ರ ಮ್ಯಾಗ ಕುಂದಿರ್ತೀನಿ ನಾನು. ತಟ್ಟೆ ಕೊಡ್ಲಿ? ಕೊಡಪ್ಪ. ಏನ್ ಪಲ್ಯ ಇದು? ವಾವ್, ಕುಂಬಳಕಾಯಿ ಸೊಪ್ಪಿನ ಪಲ್ಯ ಮತ್ತು ಶೇಂಗಾ ಚಟ್ನಿ ಸೂಪರ್ ಆಗಿರ್ತೈತೆ ಅಕ್ಕಿ ರೊಟ್ಟಿ ಜೋಡಿ. ಹ್ಞೂನಪ್ಪಯ್ಯ, ಭಾಳ ರುಚಿ ಇರ್ತೈತಿ ಈ ಪಲ್ಯ ಜೋಡಿ. ಮೂರ್ ನಾಲ್ಕು ರೊಟ್ಟಿ ತಿಂತೀನಿ ನೋಡ್ ನಾನು. ಯಾವತ್ತಿಂದ ಹೇಳ್ತಿದ್ನಿ ಗಿರ್ಜಿಗೆ ಸ್ವಲ್ಪ ಕುಂಬಳಕಾಯಿ ಸೊಪ್ಪಿನ ಪಲ್ಯ ಮಾಡ್ಲಿ ಗಿರ್ಜಿ ಅಂತಂದ್ರೆ ಎಲ್ಲಿ ಸಿಗಾತನೇ ಇಲ್ಲ. ನಮ್ಮ ಹಿತ್ಲೊಳಗೆ ಸಣ್ಣ ಎಲೆ ಇದಾವು, ಮಾಡ್ತೀನಿ ಗಪ್ಪಿರ್ ಅನ್ನತಿದ್ಲು. ಇವತ್ತು ಮಾಡಿ ಕಳ್ಸ್ದಂಗಿದಾಳ. ಹಾಯ್ ಫ್ರೆಂಡ್ಸ್, ಇದೇನಪ್ಪ ನಮ್ಮ ಮನೆಲ್ಲ ಬಿಟ್ಟು ರೊಟ್ಟಿ ತಿನ್ನತಾರ ಅಂತ ಅನ್ಕೊಳತ್ತೀರಿ. ಇಲ್ರಿ ಅಪ್ಪ, ನಾನು ಇನ್ನೂ ತಿಂದಿಲ್ಲ. ನಿಮ್ಮನೆಲ್ಲ ಕರ್ದನ ತಿನ್ನೋಣ ಅಂತ ಕುತ್ಕೊಂಡಿನಿ ನೋಡ್ರಿ. ರೊಟ್ಟಿ ಪಲ್ಯ ಎಲ್ಲ ಐತ್, ಬರ್ರಿ ಎಲ್ಲರೂ ರೊಟ್ಟಿ ತಿನ್ನೋಣ. ಇವತ್ತಿನ ವಿಡಿಯೋ ಹೆಂಗ್ ಅನ್ನಿಸ್ತಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಈ ವಿಡಿಯೋಗ ಒಂದ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ. ಇವತ್ತು ನಿಮ್ಮ ಗಿರಿಜಕ್ಕ ಅಂದ್ರೆ ನಮ್ಮ ಅಮ್ಮ ಅವರು ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ರಿ. ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ, ಮುಂದಿನ ವಿಡಿಯೋದಲ್ಲಿ ಖಂಡಿತ ಅವರ ಬರ್ತಾರ್ರಿ. ಯಾಕಂತಂದ್ರೆ ಡಿಫ್ರೆಂಟ್ ಆಗಿರ್ಲಿ ಒಂದು ವಿಡಿಯೋ ಅಂತ ಈ ವಿಡಿಯೋ ಮಾಡಿದೀವ್ರಿ. ಆಯ್ತ್ರಿ ಅಪ್ಪ, ನಾವು ಜಲ್ದಿ ರೊಟ್ಟಿ ತಿಂದು ನಮ್ಮ ಇನ್ನೂ 2 ಸಾಲು ಉಳಿದಿದ್ದವ್ರಿ ಆಕ್ತಿ ಮಾಡೋವು, ಅದನ್ನಷ್ಟು ಮಾಡಿ ಮನೆಗೆ ಹೋಗ್ತೀವ್ರಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.